ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾನಿವತ್ತು ಸ್ಪೆಷಲ್ ಆಗಿರೋ ಮಾವಿನಕಾಯಿ ಗೊಜ್ಜು ಮತ್ತೆ ರೈಸ್ ಜೊತೆಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿ ಸಿಂಪಲ್ ಆಗಿ ಬೇಗನೆ ಪ್ರಿಪೇರ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ನೋಡ್ತಿರ್ಬೋದು. ಸೇಮ್ ಒಳ್ಳೆ ಟೇಸ್ಟ್ ಇರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ. ನನಗಂತೂ ಹೆಮ್ಮೆ ಆಗಿತ್ತು ಆಯಿತಾ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಮಸ್ಕಾರ, ನಾನಿವತ್ತು ಮಾವಿನಕಾಯಿ ಗೊಜ್ಜನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಇವಾಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ಆ ಪಾತ್ರೆಗೆ ಆದ ಕಪ್ಪಷ್ಟು ಮೆಂತೆ, ಆದ ಕಪ್ಪಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ. ಹಾಗೆ ಒಂದು 8 ಬ್ಯಾಡಗಿ ಮೆಣಸಿಗೆ, ಒಂದು 8 ಗುಂಟೂರು ಮೆಣಸಿನಕಾಯಿನ ಕೂಡ ಆಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟನ್ನು ಕೂಡ ಹುರ್ಕೊಬೇಕಾಗುತ್ತೆ. ಅದು ಹಸಿ ಹಸಿ ಇರುತ್ತಲ್ಲ, ಅದೆಲ್ಲ ಹೋದ್ರೆ ಒಳ್ಳೆ ಘಮ ಬರುತ್ತೆ ನೋಡಿ. ಅವಾಗ ಅದನ್ನ ಎತ್ತಿಟ್ಕೊಬೇಕಾಗುತ್ತೆ. ನಾನು ಇವಾಗ ಒಂದು 2 ಕಪ್ ಅಷ್ಟು ಕೊಬ್ಬರಿ ತುರಿ, ಹಾಗೆ ಅದರಲ್ಲೇನೆ ಒಂದು ಅರ್ಧ ಕಪ್ ಅಷ್ಟು ಸಾಂಬಾರ್ ಬೀಜನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಕೂಡ ಹುರ್ಕೊಬೇಕಾಗುತ್ತೆ ಆಯಿತಾ. ಸ್ವಲ್ಪ ಒಂದು ಕನ್ಸಿಸ್ಟೆನ್ಸಿ ಅಂತ ಬರುತ್ತೆ. ಅದಾದಮೇಲೆ ನಾವು ಹುರಿದು ಎತ್ತಿಟ್ಕೊಬೇಕಾಗುತ್ತೆ. ಅದು ತಣ್ಣಗಾದ್ಮೇಲೆ ನಾವು ಅದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ಈ ಪೌಡರ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸನ್ನು ಕೂಡ ಹುರಿದು ಎತ್ತಿಟ್ಕೊಬೇಕಾಗುತ್ತೆ. ಅದನ್ನು ಕೂಡ ನಾನು ಇವಾಗ ರುಬ್ಲಿಕ್ಕೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಹಾಕೊತಾ ಇದ್ದೀನಿ. ಸೊ ಗೈಸ್, ಹೆಂಗೆ ಗೊತ್ತಾ, ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಗೊಜ್ಜು ಮಾಡಿದ್ರೆ ಆಗುತ್ತಾ ಹೇಳಿ? ಹಾಗೆಯೇ ನಾನಿವತ್ತು ಕೂಡ ಮಾವಿನಕಾಯಿ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮೆಂತೆನ ಮಾತ್ರ ಯಾರು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ನೋಡಿ. ಇದು ಪೌಡರ್ ರೆಡಿ ಆಯಿತು. ಹಾಗೆಯೇ ಇದ್ರ ಜೊತೆಗೆ ನಾನು ಇವಾಗ ಹೆಚ್ಚಿಟ್ಕೊಂಡಿರೋಂಥ ಮಾವಿನಕಾಯಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕೋ ಅಗತ್ಯ ಇಲ್ಲ, ಯಾಕೆಂದರೆ ಮಾವಿನಕಾಯಿನಲ್ಲೇ ನೀರು ಇರುತ್ತಲ್ವಾ. ಸೊ ಅದೇ ನಮಗೆ ಒಳ್ಳೆ ಕನ್ಸಿಸ್ಟೆನ್ಸಿನ ಒಳ್ಳೆ ಮಸಾಲೆನ ರೆಡಿ ಮಾಡಿಕೊಡುತ್ತೆ. ಓಕೆನಾ. ಅದ್ರ ಜೊತೆಗೆ ನಾನು ಬೆಲ್ಲನ ಕೂಡ ಆ್ಯಡ್ ಮಾಡ್ಕೊಂಡು ರುಬ್ಕೊಂಡೆ. ಸೊ ಇದಾದಮೇಲೆ ಸ್ಟವ್ ಆನ್ ಮಾಡಿ ಇದಕ್ಕೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಆಯಿಲ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕಡಲೆ ಬೀಜನ ಹಾಕೊಂಡು 1 ಕಪ್ ಅಷ್ಟು ಕಡಲೆ ಬೀಜ ಹಾಕಬೇಕಾಗುತ್ತೆ. ಅದನ್ನು ಕೂಡ ನಾನು ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಉದ್ದಿನಬೇಳೆ, ಹಾಗೆಯೇ ಕರಿಬೇವು ಮತ್ತು ಒಣಮೆಣಸಿನಕಾಯಿನ ಕೂಡ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಹಿಂಗೆ ಹಾಕಬೇಕಾಗಿದೆ, ನಾನು ಮರ್ತು ಬಿಟ್ಟಿದ್ದೀನಿ, ಸಾರಿ. ಇದ್ರ ಜೊತೆಗೆ ನಾನು ರುಬ್ಬಿಟ್ಟಿರುವಂತಹ ಮಿಶ್ರಣನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ತೀರ ಎಣ್ಣೆ ಬಿಟ್ಕೊಬೇಕು, ಆವಾಗ ಪರ್ಫೆಕ್ಟ್ ಆಗಿರೋ ಮಾವಿನಕಾಯಿ ಗೊಜ್ಜು ಬಂದಿದೆ ಅಂತ ನನಗೆ ಗೊತ್ತಾಗಿದೆ. ಸೊ ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ, ಇವತ್ತು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಲರು. ಸೊ ನಿಮಗೆ ಏನು ಅನಿಸ್ತದೆ ಹೇಳಿ? ತಿನ್ನಬೇಕು ಅಂತ ಅನ್ನಿಸ್ತಿಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಬೇಕು ಅಂತ ಅನಿಸ್ತಿದೆ ಅಲ್ವಾ? ಸೊ ಹಾಗಾದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸಿಂಪಲ್ಲಾಗಿ ಮನೇಲೆ ಈ ಮಾವಿನಕಾಯಿ ಸೀಸನಲ್ಲಿ ಮಾಡ್ಕೊಳ್ತಾ ಇದ್ರೆ ಹೇಗೆ ಹೇಳಿ? ಮನೇಲೆ ಇರೋಂಥ ಸಿಂಪಲ್ ಐಟಮ್ಸ್ನ ಯೂಸ್ ಮಾಡಿ ಮಾವಿನಕಾಯಿ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಅನ್ನದ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನ್ ಆಯಿತಾ. ಎಮರ್ಜೆನ್ಸಿಗೆ ಎಲ್ಲಾದರೂ ಹೊರಗಡೆ ಹೋಗಿ ಬರ್ತೀರಾ, ದಿಢೀರ್ನೆ ಮಾಡೋಕ್ಕಾಗಲ್ಲ. ಸೊ ಅವಾಗ ಈ ಥರ ಮಾಡಿ ಇಟ್ಕೊಂಡಿದ್ರೆ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು 1 ವಾರ 15 ದಿನ. ಓಕೆನಾ. ಇದ್ರ ಜೊತೆಗೆ ನಾನು ಬೆಲ್ಲ ಮತ್ತು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು ಇವಾಗ ಹುರಿದು ಎತ್ತಿಟ್ಕೊಂಡಿರುವಂತಹ ಬಿಳಿ ಎಳ್ಳನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಕಪ್ಪು ಎಳ್ಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಪರ್ಫೆಕ್ಟ್ ಆಗಿರೋ ಮಾವಿನಕಾಯಿ ಗೊಜ್ಜು ರೆಡಿ ಆಗಿದೆ. ಸೊ ನೀವು ಕೂಡ ಒಮ್ಮೆ ಅನ್ನದ ಜೊತೆಗಾಗಲಿ ಅಥವಾ ಚಪಾತಿ, ದೋಸೆ ಇದ್ರದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಜಾಸ್ತಿ ಏನಾದರೂ ಹುಳಿ ಜಾಸ್ತಿ ಇದ್ರೆ ಮಾವಿನಕಾಯಿನಲ್ಲಿ ನೀವು ಖಾರನ ಜಾಸ್ತಿ ಹಾಕೊಳ್ಳಿ, ಅಂದ್ರೆ ಮೆಣಸಿನಕಾಯಿನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಏನಾದರೂ ಮಾವಿನಕಾಯಿ ಸ್ವೀಟ್ ಆ ಥರ ಇತ್ತು ಅಂತ ಅಂದ್ರೆ ಸ್ವಲ್ಪ ಖಾರ ಕಮ್ಮಿನ ಹಾಕೊಳ್ಳಿ, ನಡೆಯುತ್ತೆ. ಓಕೆನಾ. ನೋಡಿ, ರೆಡಿ ಆಯಿತು. ನಾನು ಅನ್ನದ ಜೊತೆಗೆ, ಬಿಸಿ ಅನ್ನದ ಜೊತೆಗೆ ಗೊಜ್ಜನ್ನ ಹಾಕಿ ಕಲಿಸ್ಕೊಂಡಿದ್ದಾಗಿದೆ. ಸೊ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿ ತಿಂದ್ರು. ಅಷ್ಟು ಅದ್ಭುತವಾಗಿತ್ತು ಇವತ್ತು ಮಾವಿನಕಾಯಿ ಗೊಜ್ಜು ಮತ್ತೆ ರೈಸ್ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಯ್ತಾ. ಸೊ ಬಾಯ್ ಎಲ್ರಿಗೂ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫುಲ್ ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಬಾಯ್ ಎಲ್ರಿಗೂ.